ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವು ಇನ್ಸ್ಟಾಂಟ್ ಆಗಿ ಯಾವ ರೀತಿ ನೀವು ಪರ್ಸನಲ್ ಲೋನ್ ಅಪ್ಲಿಕೇಶನ್ ಮತ್ತು ಯೂಸ್ ಮಾಡಿಕೊಂಡು ಲೋನ್ ಎಂಬುದು ತಗೋಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪ್ ನಿಮ್ಮ ಬಂದುಬಿಟ್ಟು ರ್ಯಾಮ್ ಫಿನ್ಕ್ರಾಪ್ ಅಂತೇಳಿ ನಿಮ್ಗೆ ಇದ್ರ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೋಡ್ಬೋದು ಈ ಆ್ಯಪ್ ಯಾವ ರೀತಿಯಾಗಿದೆ ಅಂತೇಳಿ. 3.9 ರೇಟಿಂಗ್ ಇದೆ ಮತ್ತು 1 lakh ಪ್ಲಸ್ ಡೌನ್ಲೋಡ್ಸ್ ಇದೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವು ಏನಾದರೂ ಸಪೋಸ್ ಲೋನ್ ತೊಗೊತೀರ ಅಂದರೆ ಯಾವ ರೀತಿ ಟೆನ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವು ಏನಾದರೂ ಸಪೋಸ್ 30,000 ರೂಪಾಯಿ ಲೋನ್ ತೊಗೊಂಡ್ರೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 30% ಇರುತ್ತೆ. ಲೋನ್ ಡ್ಯೂರೇಷನ್ ಬಂದುಬಿಟ್ಟು 3 months ಇರುತ್ತೆ. ಮತ್ತು ಟೋಟಲ್ ಪರ್ಸನಲ್ ಲೋನ್ ಇಂಟ್ರೆಸ್ಟ್ ಬಂದುಬಿಟ್ಟು 2,250 ರೂಪಾಯಿ ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 590 ರೂಪಾಯಿ ಆಗಿರುತ್ತೆ. ಮತ್ತು ಟೋಟಲ್ ಡಿಡಕ್ಟನ್ ಆಗೋದು ನಿಮಗೆ 590 ರೂಪಾಯಿ ಆಗುತ್ತೆ. ಮತ್ತು ನಿಮ್ಮ ಲೋನ್ ಅಮೌಂಟ್ ಬಂದುಬಿಟ್ಟು 29,410 ರೂಪಾಯಿ ನಿಮಗೆ ಲೋನ್ ಅಮೌಂಟ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ಅದಾದಮೇಲೆ ನೀವು ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದುಬಿಟ್ಟು 32,250 ರೂಪಾಯಿ ಆಗಿರುತ್ತೆ. ಮತ್ತು ಮಂತ್ಲಿ EMI ನಿಮಗೆ ರೀಪೇಬಲ್ ಆಗೋದು 10,750 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವು ಏನಾದರೂ ಸಪೋಸ್ ಲೋನ್ ತೊಗೋತೀನಿ ಅಂತಂದರೆ ಸ್ನೇಹಿತರೆ, ಈಗ ಈ ಆ್ಯಪ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ, ಯಾವ ರೀತಿ ಲೋನ್ ತೊಗೊಳೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಎಲ್ಲರೂ ಸ್ನೇಹಿತರೆ ಪ್ಲೇಸ್ಟೋರಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಂತ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ನ OTP ವೆರಿಫೈ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. KYC ಅಂತಿದೆ ಮತ್ತು ಪರ್ಸನಲ್ ಡೀಟೇಲ್ ಅಂತಿದೆ. ಅದಾದ ನಂತರ ನಿಮಗೆ ಲೋನ್ ಆಫರ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಗೆಟ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ KYC ಡಾಕ್ಯುಮೆಂಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ ನಿಮಗೆ ಲೋನ್ ಎಂಬುದು ಚೆಕ್ ಆಗುತ್ತೆ ಸ್ನೇಹಿತರೆ. ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮೇಲೆ ಲೋನ್ ಆಫರ್ ಎಂಬುದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಆಧಾರ್ ಮತ್ತು ಡಿಜಿಲಾಕರ್ ಮೂಲಕ ನೀವು ಇಲ್ಲಿ ಹೋಗ್ಬೇಕಾಗುತ್ತೆ. ಅಂದ್ರೆ ನೀವು ಇಲ್ಲಿ ಡಿಜಿಲಾಕರ್ ಮೂಲಕ ನಿಮ್ಮ KYC ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ ಇರುತ್ತೆ. ಪರ್ಸನಲ್ ಡೀಟೇಲ್ ಕೊಟ್ಟ ನಂತರ ನಿಮ್ಮ PDF ರೂಪದಲ್ಲಿ ನೀವು 3 months ಸ್ಯಾಲರಿ ಸ್ಲಿಪ್ ನೀವು ಇಲ್ಲಿ ಕೊಡಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಾದ ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಮೇಲೆ ಲೋನ್ ಎಂಬುದು ಡಿಪೆಂಡ್ ಆಗಿ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಅದೇ ರೀತಿಯಾಗಿ ನೋಡ್ಬೋದು ಸ್ನೇಹಿತರೆ, ಗೆಟ್ ಯುವರ್ ಪರ್ಸನಲ್ ಲೋನ್ ಇನ್ 3 easy steps ಅಂತಿದೆ. ಇದೇ ರೀತಿಯಾಗಿ ನಾ ಹೇಳಿದ್ನಲ್ಲ ಸ್ನೇಹಿತರೆ, ಈ ರೀತಿಯಾಗಿ 3 easy ಸ್ಟೆಪ್ನ ನೀವು ಫಾಲೋ ಮಾಡೋದರ ಮುಖಾಂತರ ನೀವು ಇಲ್ಲಿ ಈಸಿಯಾಗಿ ಲೋನ್ ಎಂಬುದು ಪರ್ಸನಲ್ ಲೋನ್ ಎಂಬುದು ಇನ್ಸ್ಟಂಟ್ ಆಗಿ ತಗೋಬಹುದಾಗಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ಅರ್ನಿಂಗ್ ಆಪ್ಷನ್ ಇದೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೋಡ್ಬೋದಾಗಿದೆ, ರೆಫಂಡ್ ಅಂಡ್ ಅರ್ನ್ ಅಂತಿದೆ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ರೆಫರ್ ಮಾಡುವುದರ ಮುಖಾಂತರ ಕೂಡ ನೀವು ಇಲ್ಲಿ ದುಡ್ಡನ್ನ ಅರ್ನ್ ಮಾಡಬಹುದಾಗಿದೆ ಸ್ನೇಹಿತರೆ. ಎಲ್ಲರೂ ಸ್ನೇಹಿತರೆ, ಈ ಆ್ಯಪ್ ಲೋನ್ ಕೂಡ ಈ ಆ್ಯಪಲ್ಲಿ ತಗೊಳ್ಳಿ ಅಂತ ಹೇಳುತ್ತೇನೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.